ಹಲೋ ಗೈಸ್. ಇವತ್ತು ನಾವು ನೋಡ್ತಾ ಇರೋ ಮೂವಿ ಸ್ಟೋರಿ ಅಂದ್ರೆ ನಮ್ಮ ಚಿತ್ರದ ನಾಯಕನಿಗೆ ದೇಹ ಬೆಳೆದಿರುತ್ತೆ, ಆದರೆ ಬುದ್ಧಿ ಇನ್ನೂ ಚಿಕ್ಕ ಮಕ್ಕಳ ತರ ಇರುತ್ತೆ. ಏಲಿಯನ್ನಿಂದ ಇವನಿಗೆ ಶಕ್ತಿ ಸಿಗುತ್ತೆ. ಮುಂದೆ ಏನಾಯಿತು ಎನ್ನುವುದು ಈ ಒಂದು ಮೂವಿ ಸ್ಟೋರಿ ಇದೆ. ಮೂವಿ ಸ್ಟೋರಿ ನೋಡೋದಕ್ಕಿಂತ ಮುಂಚೆ ಇನ್ನು ಯಾರು ಕಿರಣ್ ಕನ್ನಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಮಾಡ್ಕೊಂಡ್ಬಿಡಿ. ಹಾಗೆ ಈ ಒಂದು ಮೂವಿ ಸ್ಟೋರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೂಡ ಮಾಡಿ. ಬನ್ನಿ ತಡ ಮಾಡದೆ ಮೂವಿ ಸ್ಟೋರಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಈಗ ಮೂವಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನಮಗೆ ಮೊದಲು ಸಂಜಯ್ ಅನ್ನುವರನ್ನ ತೋರಿಸ್ತಾರೆ. ಇವರು ಸ್ಪೇಸ್ ಅಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿರ್ತಾರೆ. ಸ್ಪೇಸ್ ಅಲ್ಲಿ ಇರುವ ಮತ್ತೊಂದು ಜೀವಿಗಳ ಜೊತೆ, ಅಂದ್ರೆ ಈ ಪ್ರಪಂಚ ಬಿಟ್ಟು ಮತ್ತೊಂದು ಪ್ರಪಂಚ ಅನೇಕ ಇರಬಹುದು, ಅವರ ಜೊತೆ ನಾವು ಸಂಪರ್ಕ ಮಾಡೋದಕ್ಕೆ ಕೆಲವು ಗೆಜೆಟ್ ಗಳನ್ನ ತಯಾರು ಮಾಡ್ತಿರ್ತಾರೆ. ಹೀಗೆ ಒಂದಿನ ಗೆಜೆಟ್ ಗಳ ಮೂಲಕ ಏನೋ ಸಂದೇಶ ರವಾನಿಸುತ್ತಿದ್ದಾಗ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ಹಾಗಾಗಿ ಸಂಜಯ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಹೀಗೆ ಬೇಜಾರಿಂದ ಸ್ವಲ್ಪ ಹೊರಗಡೆ ಹೋಗುವಾಗಲೇ ಅಲ್ಲಿದ್ದ ಕರೆಂಟ್ ಕೂಡ ಆಫ್ ಆಗುತ್ತೆ. ಅಷ್ಟರಲ್ಲಿ ಒಂದು ಸಿಗ್ನಲ್ ಕೂಡ ಆ ಕಂಪ್ಯೂಟರ್ ನಲ್ಲಿ ಕಾಣಲು ಶುರು ಮಾಡುತ್ತೆ. ಸಂಜಯ್ ಕಳಿಸಿದ ಸಿಗ್ನಲ್ ಯಾರೋ ಅಲ್ಲಿಂದ ರಿಸೀವ್ ಮಾಡುತ್ತಿದ್ದಾರೆ ಎಂದು ಸಂಜಯ್ಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ತನ್ನ ಹೆಂಡತಿಯಾದ ಸೋನಿಯಾಗೂ ಕೂಡ ಈ ವಿಷಯನ ಕರೆದು ಹೇಳ್ತಾನೆ. ಇದರಿಂದ ಇಬ್ಬರಿಗೂ ಖುಷಿ ಆಗುತ್ತೆ. ಈ ವಿಷಯವನ್ನ ಸ್ಪೇಸ್ ಸೈಂಟಿಸ್ಟ್ ಅಂದರೆ ತನ್ನ ಆಫೀಸರ್ ಗಳಿಗೆ ಹೇಳೋಣ ಎಂದು ಓಡೋಡಿ ಆ ಒಂದು ಕಚೇರಿಗೆ ಬರ್ತಾನೆ. ಹಾಗೆ ಜೊತೆಯಲ್ಲಿ ಹೆಂಡತಿ ಸೋನಿಯಾ ಕೂಡ ಇರುತ್ತಾಳೆ. ಆಫೀಸರ್ಗಳ ಮುಂದೆ ತಾನು ಮಾಡಿದಂತ ಗೆಜೆಟ್ ಅನ್ನ ಹೇಳ್ತಾನೆ. ಈ ರೀತಿಯಾಗಿ ನಮಗೆ ಒಂದು ಸಂದೇಶ ಮರಳಿ ಬಂದಿದೆ ಎಂದು ಹೇಳ್ತಾನೆ. ಆದ್ರೆ ಅದನ್ನ ಆಫೀಸರ್ಗಳು ಯಾರೂ ಕೇರ್ ಮಾಡೋದಿಲ್ಲ. ಇವನನ್ನ ಕಾಮಿಡಿಯಾಗಿ ತಗೊಂಡು ಅವನನ್ನ ಹೊರಗೆ ಹಾಕಿಬಿಡ್ತಾರೆ. ಈಗ ಸಂಜಯ್ ಮತ್ತು ಸೋನಿಯಾ ಇಬ್ಬರು ಮನೆಗೆ ಬರ್ತಿರ್ತಾರೆ. ಹಾಗೆ ಸೀಟಿನಲ್ಲಿ ಇರ್ತಾನೆ ಸಂಜಯ್. ಹೆಂಡತಿ ಅವನಿಗೆ ಸಮಾಧಾನ ಮಾಡುತ್ತಿರ್ತಾಳೆ. ಅಷ್ಟರಲ್ಲಿ ಕಾರಿನ ಹೆಡ್ಲೈಟ್ಗಳು ಒಡೆಯುತ್ತವೆ. ಒಳಗಿದ್ದ ರೇಡಿಯೋ ಕೂಡ ಆನ್ ಆಫ್ ಆಗಲು ಶುರುವಾಗುತ್ತೆ. ಹಾಗೆ ನೋಡ್ತಾನೆ ಒಂದು ಸ್ಪೇಸ್ ಕಾಣುತ್ತೆ, ಅಂದ್ರೆ ಯುಎಫ್ಒ ಕಂಡ ಬಳಿಕ ಸಂಜಯ್ಗೆ ಮತ್ತೆ ಎಲ್ಲಿಲ್ಲದ ಖುಷಿಯಾಗುತ್ತೆ. ನನ್ನ ಸಂದೇಶವನ್ನ ಇವರು ಅನುಕರಣೆ ಮಾಡಿ ಬಂದಿದ್ದಾರೆ ಎಂದು ತಿಳಿಯುತ್ತೆ. ಆ ಒಂದು ಖುಷಿಯಲ್ಲಿ ಮುಂದೆ ನೋಡದೆ ಡ್ರೈವಿಂಗ್ ಮಾಡುತ್ತಿರ್ತಾನೆ ಸಂಜಯ್. ನನ್ನ ಒಂದು ಗೆಜೆಟ್ ಕೆಲಸ ಮಾಡಿತು ಎಂದು ಅವನಿಗೆ ಖುಷಿಯಾಗುತ್ತಿರುತ್ತದೆ. ಅಷ್ಟರಲ್ಲಿ ಕಾರ್ ಇದ್ದಿದ್ದು ಆಳವಾದ ಸ್ಥಳದಲ್ಲಿ ಬೀಳುತ್ತಿರುತ್ತದೆ. ಹೆಂಡತಿಯಾದ ಸೋನಿಯಾ ಟೇರಿಂಗ್ ಅನ್ನ ತೀರುತ್ತಾಳೆ. ಆವಾಗ ಫಾಸ್ಟ್ ನಲ್ಲಿದ್ದ ಕಾರು ಪಲ್ಟಿಯಾಗುತ್ತದೆ. ಸೋನಿಯಾ ಅಲ್ಲೇ ಬೀಳುತ್ತಾಳೆ. ಸಂಜಯ್ ಇದ್ದವನು ಆ ಕಾರ್ನಲ್ಲಿ ಇದ್ದ ಕಾರಣ ಮುಂದೆ ಕಾರ್ ಹೋಗಿ ಬ್ಲಾಸ್ಟ್ ಆಗುತ್ತೆ. ಸೋನಿಯಾ ಈಗ ಗರ್ಭವತಿಯಾಗಿರುತ್ತಾಳೆ. ತನ್ನ ಹೊಟ್ಟೆಗೆ ಪೆಟ್ಟು ಬೀಳುತ್ತೆ. ಮುಂದಿನ ದೃಶ್ಯದಲ್ಲಿ ಈಗ ಎಲ್ಲವನ್ನ ಒಬ್ಬ ಡಾಕ್ಟರ್ ಮುಂದೆ ಹೇಳುತ್ತಿರ್ತಾಳೆ ಸೋನಿಯಾ. ತನ್ನ ಮಗನಾದ ರೋಹಿತ್ನ ತಲೆಯ ಒಂದು ಸ್ಕ್ಯಾನರ್ ಅನ್ನ ಮಾಡಿಸಿರುತ್ತಾಳೆ. ಅಲ್ಲಿ ಡಾಕ್ಟರ್ ಈಗ ಒಂದು ಮಾತನ್ನು ಹೇಳ್ತಾನೆ. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕೂಡ ದೇಹ ಬೆಳೆದರೂ ಅವನ ಬುದ್ಧಿ ಬೆಳೆಯುವುದಿಲ್ಲ. ನಿಮ್ಮ ಹೊಟ್ಟೆಯಲ್ಲಿದ್ದಾಗಲೇ ಅವನಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಅದಕ್ಕಾಗಿ ಇನ್ನು ಮೇಲೆ ಅವನು ಇದೇ ರೀತಿ ಇರುತ್ತಾನೆ ಎಂದು ಡಾಕ್ಟರ್ ಹೇಳ್ತಾನೆ. ಇದರಿಂದ ತಾಯಿಯಾದ ಸೋನಿಯಾಗೂ ಕೂಡ ಸ್ವಲ್ಪ ದುಃಖ ಆಗುತ್ತೆ. ಇಲ್ಲಿಂದ ರೋಹಿತ್ ದೊಡ್ಡವನಾಗ್ತಾನೆ. ಮುಂದಿನ ದೃಶ್ಯದಲ್ಲಿ ರೋಹಿತ್ ಇದ್ದವನು 7ನೇ ತರಗತಿಗೆ ಹೋಗುತ್ತೇನೆಂದು ಖುಷಿಯಿಂದ ಇರುತ್ತಾನೆ. ಅಷ್ಟರಲ್ಲಿ ತಾಯಿ ಹೇಳುತ್ತಾಳೆ, ನೀನು 7ನೇ ತರಗತಿ ಪಡೆದಿಲ್ಲ, ನೀನು 6ನೇ ತರಗತಿಯನ್ನ ಫೇಲ್ ಆಗಿದ್ದೆ ಎಂದು ಹೇಳ್ತಾನೆ. ಮತ್ತೆ ರೋಹಿತ್ಗೆ ದುಃಖ ಆಗುತ್ತೆ. ಬೇರೆ ಊರಲ್ಲಿದ್ದ ಮನೋತ್ರ ಈಗ ಹರ್ಮನ್ ಅವರ ಮನೆಗೆ ಬರ್ತಾನೆ. ಹರ್ಮನ್ ಮತ್ತು ಮನೋತ್ರ ಇಬ್ಬರು ಗೆಳೆಯರಾಗಿರುತ್ತಾರೆ. ಇವರಿಗೆ ಒಬ್ಬಳು ಮಗಳಿರುತ್ತಾಳೆ. ಅವಳ ಹೆಸರು ನಿಶಾ ಇರುತ್ತೆ. ಮುಂದಿನ ದೃಶ್ಯದಲ್ಲಿ ರೋಹಿತ್ ಮತ್ತು ಆತನ ಸ್ನೇಹಿತರು ಸೇರಿ ಸಿನಿಮಾವನ್ನ ನೋಡೋಕೆ ಹೋಗ್ತಿರ್ತಾರೆ. ಅಲ್ಲಿ ಅವರಿಗೆ ಹೋಗಲು ವಾಹನ ಇರುವುದಿಲ್ಲ. ಅಷ್ಟರಲ್ಲಿ ನಿಶಾ ಇದ್ದವಳು ಜೀಪ್ ಅನ್ನ ತೆಗೆದುಕೊಂಡು ಬರ್ತಾಳೆ. ನಿಶಾ ಇದ್ದವಳು ಒಂದು ಮನೆ ಕಡೆ ಹೋಗಲು ದಾರಿಯನ್ನ ಕೇಳುತ್ತಾಳೆ. ರೋಹಿತ್ ಮತ್ತು ಆತನ ಸ್ನೇಹಿತರು ಅವಳಿಗೆ ದಾರಿ ಹೇಳದೆ ನಾವು ಕೂಡ ಅಲ್ಲೇ ಹೊರಟಿದ್ದೀವಿ ಎಂದು ಹೇಳಿ ಅವಳ ಜೀಪಲ್ಲಿ ಕೂತು ಸಿನಿಮಾ ಥಿಯೇಟರ್ಗೆ ಹೋಗ್ತಾರೆ. ಅಲ್ಲಿಗೆ ನಿಶಾಗೆ ಸ್ವಲ್ಪ ಕೋಪ ಬರುತ್ತೆ. ಈಗ ರೋಹಿತ್ ಇದ್ದವನು ತಾಯಿ ಹತ್ತಿರ ಹೇಳುತ್ತಿರ್ತಾನೆ, ನಾವು ಇವತ್ತು ಒಂದು ಹುಡುಗಿ ಹತ್ತಿರ ಸುಳ್ಳು ಹೇಳಿ ಜೀಪ್ ನಲ್ಲಿ ಕುಳಿತು ಹೋದೆವು ಎಂದು ಹೇಳ್ತಾನೆ. ಆವಾಗ ತಾಯಿಯು ಹೀಗೆ ಮಾಡಬಾರದು, ನಾಳೆ ಅವಳಿಗೆ ಕ್ಷಮೆ ಕೇಳು ಎಂದು ಹೇಳುತ್ತಾಳೆ. ಸೋನಿಯಾ ಇದ್ದವಳು ಒಂದು ಕಂಪ್ಯೂಟರ್ ಅನ್ನ ಒರೆಸುತ್ತಿರುತ್ತಾಳೆ. ಈಗ ರೋಹಿತ್ ಕೂಡ ಈ ಕಂಪ್ಯೂಟರ್ ಯಾರದು ಎಂದು ಕೇಳ್ತಾನೆ. ನಿಮ್ಮ ತಂದೆದು ಎಂದು ಸೋನಿಯಾ ಹೇಳುತ್ತಾಳೆ. ಇನ್ನು ಮುಂದಿನ ದೃಶ್ಯದಲ್ಲಿ ರೋಹಿತ್ ಇದ್ದವನು ನಿಶಾಗೆ ಕ್ಷಮೆ ಕೇಳಬೇಕೆಂದು ಬರುತ್ತಾನೆ. ಒಂದು ಪೇಪರ್ ನಲ್ಲಿ ಸಾರಿ ಎಂದು ಬರೆದು ಆ ಒಂದು ಪೇಪರ್ ಅನ್ನ ಎಲ್ಲಿ ಇಡಬೇಕೆಂದು ಅವನಿಗೆ ತಿಳಿಯುವುದಿಲ್ಲ. ಆವಾಗ ಬಾಯಲ್ಲಿದ್ದ ಚಿಂಗಮ್ಮನ್ನ ತೆಗೆದುಕೊಂಡು ಸೀಟಿಗೆ ಅಂಟಿಸಿ ಸಾರಿ ಬರೆದ ಪತ್ರವನ್ನ ಅದಕ್ಕೆ ಅಂಟಿಸಿ ಹೋಗುತ್ತಿರ್ತಾನೆ. ಅಷ್ಟರಲ್ಲಿ ರಾಜ್ ತನ್ನ ಸ್ನೇಹಿತರೊಂದಿಗೆ ಬರುತ್ತಾನೆ. ಬಂದು ಏನು ಮಾಡುತ್ತಿದ್ದೆ ಎಂದು ಕೇಳ್ತಾನೆ. ಇಷ್ಟು ಕೇಳುವಾಗಲೇನೆ ಪ್ರಿಯಾ ಕೂಡ ಅಲ್ಲಿ ಬರುತ್ತಾಳೆ. ಇವನೇ ನನ್ನನ್ನ ಮೋಸ ಮಾಡಿ ಥಿಯೇಟರ್ಗೆ ಕರ್ಕೊಂಡು ಹೋಗಿದ್ದು ಎಂದು ಹೇಳ್ತಾನೆ. ಅವಾಗ ರಾಜ್ ಮತ್ತು ಅವನ ಸ್ನೇಹಿತರು ಸೇರಿ ರೋಹಿತ್ ನನ್ನ ಹೊಡೆಯುತ್ತಾರೆ. ಹೀಗೆ ರಾಜ್ನ ಸ್ನೇಹಿತರು ರೋಹಿತ್ ನನ್ನ ಹೊಡೆದು ಅಲ್ಲೇ ಬಿಟ್ಟು ಹೋಗಿರುತ್ತಾರೆ. ಅಷ್ಟರಲ್ಲಿ ತಾಯಿನೂ ಕೂಡ ಬರುತ್ತಾಳೆ. ಅವನನ್ನ ನೋಡುತ್ತಾಳೆ. ರೋಹಿತ್ ಈಗ ಅಳುತ್ತಿರುತ್ತಾನೆ. ರೋಹಿತ್ ಸಾರಿ ಬರೆದ ಪತ್ರವನ್ನ ತೆಗೆದುಕೊಂಡು ನಿಶಾ ಮತ್ತು ರಾಜ್ ಇರುವಲ್ಲಿಗೆ ಬರುತ್ತಾಳೆ. ತಾಯಿ ಬಂದು ಇಬ್ಬರಿಗೂ ಬೇಯುತ್ತಾಳೆ. ನಿಶಾ ಇದ್ದವಳು ಅವಳು ಈಗ ಬಂದಿದ್ದಾಳೆ. ಆದ್ರೆ ರಾಜ್ಗೆ ಅವನು ಹೀಗಿದ್ದಾನೆ ಅನ್ನೋದು ಎಲ್ಲ ಗೊತ್ತಿದೆ, ಆದ್ರೂ ಅವನಿಗೆ ತಿಳಿಯುವುದಿಲ್ಲ ಎಂದು ಇಬ್ಬರಿಗೂ ಬೇಯುತ್ತಾಳೆ. ಇಷ್ಟು ಬೈದ ಮೇಲೆ ನಿಶಾಗೆ ತಾನು ಮಾಡಿದ್ದು ತಪ್ಪಾಯಿತು ಎಂದು ಅರಿವಾಗುತ್ತದೆ. ನಿಶಾ ಇದ್ದವಳು ಇವನು ದೊಡ್ಡವನಾಗಿದ್ದು ನನಗೆ ಈ ರೀತಿ ಮೋಸ ಮಾಡಿದ್ದಾನೆ ಎಂದು ಅಂದುಕೊಂಡಿರ್ತಾಳೆ.
ಅವನ ಬುದ್ಧಿ ಚಿಕ್ಕ ಮಕ್ಕಳ ತರ ಇದೆ ಎಂದು ಅವಳಿಗೆ ತಿಳಿದಿರುವುದಿಲ್ಲ. ನಿಶಾಗೆ ಸ್ವಲ್ಪ ದುಃಖ ಆಗುತ್ತದೆ. ನಾವು ಹಾಗೆ ಮಾಡಬಾರದಿತ್ತು ಎಂದು ಅಂದುಕೊಳ್ಳುತ್ತಾಳೆ. ಹಾಗೆ ಇನ್ನು ಮುಂದಿನ ದೃಶ್ಯದಲ್ಲಿ ರೋಹಿತ್ ಇದ್ದವನು ಶಾಲೆಗೆ ಹೋಗುತ್ತಾನೆ. ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಇರುತ್ತೆ. ನಿಶಾನು ಕೂಡ ರೋಹಿತ್ ನನ್ನ ಮರೆಯಲ್ಲಿ ನಿಂತು ನೋಡುತ್ತಿರುತ್ತಾಳೆ. ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಹೋದ ಬಳಿಕ ಅಲ್ಲಿದ್ದ ಕಂಪ್ಯೂಟರ್ ಕ್ಲಾಸ್ ಟೀಚರು ರೋಹಿತ್ ನನ್ನ ಬೈದು ನಿನಗೆ ಏನು ಬರುವುದಿಲ್ಲ ಎಂದು ಹೊರಗೆ ಕಳಿಸುತ್ತಾರೆ. ಇದನ್ನ ಮರೆಯಲ್ಲಿ ನಿಂತು ಪ್ರಿಯಾ ಕೂಡ ಕೇಳಿಸಿಕೊಳ್ಳುತ್ತಿರುತ್ತಾಳೆ. ಇನ್ನು ದೃಶ್ಯದಲ್ಲಿ ರೋಹಿತ್ ಮನೆಗೆ ಬರುವಷ್ಟರಲ್ಲಿಗೆ ಮನೆಯ ಮುಂದೆ ಒಂದು ಸೈಕಲ್ ನಿಂತಿರುತ್ತೆ. ಆ ಸೈಕಲ್ ಅನ್ನ ನೋಡಿದ ರೋಹಿತ್ ಖುಷಿಯಾಗುತ್ತೆ. ಇದನ್ನು ತಂದವರು ನಿಶಾ ಎಂದು ತಿಳಿದ ಮೇಲೆ ರೋಹಿತ್ಗೆ ಸ್ವಲ್ಪ ಕೋಪ ಬರುತ್ತೆ. ಹೀಗೆ ಕೋಪ ಬಂದರೂ ನಿಶಾ ಇದ್ದವಳು ಇವನನ್ನ ಸಮಾಧಾನ ಮಾಡುತ್ತಾಳೆ. ಸಮಾಧಾನ ಮಾಡಿದ ಮೇಲೆ ಇಬ್ಬರು ಸೇರಿ ಫ್ರೆಂಡ್ಸ್ ಆಗುತ್ತಾರೆ. ಇನ್ನು ಮುಂದಿನ ದೃಶ್ಯದಲ್ಲಿ ರೋಹಿತ್ ಇದ್ದವನು ನಿಶಾಳ ಮನೆಗೆ ಬರ್ತಾನೆ. ಹಾಗೆ ಮನೆಯಲ್ಲಿ ತನ್ನ ತಂದೆಯ ಜೊತೆ ಎಲ್ಲ ಮಾತಾಡುತ್ತಾ ಕುಳಿತಿರ್ತಾಳೆ. ಹೀಗೆ ಮಾತನಾಡುತ್ತಾ ಕುಳಿತಾಗ ನಿಶಾಳ ತಂದೆಗೆ ಕೆಲಸ ಬರುತ್ತೆ. ಆಗ ನಿಶಾಳ ತಂದೆ ನಿಶಾಗೆ ಈ ಕಂಪ್ಯೂಟರ್ ನಲ್ಲಿ ಈ ಒಂದು ಫೈಲ್ ಅನ್ನ ಸೇವ್ ಮಾಡು ಎಂದು ಹೇಳುತ್ತಾನೆ. ಹೇಳಿ ಹೊರಗಡೆ ಹೋಗುತ್ತಾನೆ. ಅವಾಗ ನಿಶಾಳು ಈ ಒಂದು ಫೈಲನ್ನ ಸೇವ್ ಮಾಡಲು ಕುಳಿತುಕೊಳ್ಳುತ್ತಾಳೆ. ರೋಹಿತ್ಗೆ ಅವಾಗ ತಿಳಿಯುತ್ತೆ, ನಮ್ಮ ಮನೆಯಲ್ಲಿಯೂ ಕೂಡ ಕಂಪ್ಯೂಟರ್ ಇದೆ, ನಿನಗೆ ಕಂಪ್ಯೂಟರ್ ಬರುತ್ತೆಯಾ ಎಂದು ಕೇಳುತ್ತಾನೆ. ಅವಾಗ ನಿಶಾ ಬರುತ್ತೆ ಎನ್ನುತ್ತಾಳೆ. ಈಗ ನಿಶಾ ಮತ್ತು ರೋಹಿತ್ ಇಬ್ಬರು ಸೇರಿ ರೋಹಿತ್ ಮನೆಗೆ ಬರುತ್ತಾರೆ. ಅಲ್ಲಿದ್ದ ಕಂಪ್ಯೂಟರ್ ಅನ್ನ ತೆಗೆಯುತ್ತಾರೆ. ಹಾಗೆ ಆ ಕಂಪ್ಯೂಟರ್ ನಲ್ಲಿ ತೋರಿಸಿದ ಹಾಗೆ ಪ್ರೆಸ್ ಮಾಡುತ್ತಾ ಹೋಗುತ್ತಾರೆ. ಆದರೆ ಆ ಕಂಪ್ಯೂಟರ್ ನಲ್ಲಿ ತೋರಿಸಿದ ಹಾಗೆ ಕೀಬೋರ್ಡ್ ಮೇಲೆ ಪ್ರೆಸ್ ಮಾಡಿದಾಗ ಅದು ವರ್ಕ್ ಆಗುವುದಿಲ್ಲ. ಈಗ ಪಕ್ಕದಲ್ಲಿಯೇ ಇದ್ದ ಒಂದು ಬಾಕ್ಸ್ ಅನ್ನ ತೆಗೆಯುತ್ತಾನೆ. ಅದೇ ಒಂದು ಗೆಜೆಟ್ ಆಗಿರುತ್ತೆ. ಅದು ಸ್ಪೇಸ್ ಅಲ್ಲಿ ಇರುವ ಜೀವಿಗಳಿಗೆ ಸಂದೇಶ ಕಳಿಸುವ ಒಂದು ಯಂತ್ರವಾಗಿರುತ್ತೆ. ಈಗ ಅದನ್ನು ಕನೆಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ನಲ್ಲಿ ತೋರಿಸಿದ ಹಾಗೆ ಬಟನ್ ಗಳನ್ನ ಹೊಡೆಯಲು ಶುರು ಮಾಡುತ್ತಾನೆ ರೋಹಿತ್. ಹೀಗೆ ಬಟನ್ ಹೊಡೆಯುವಾಗ ಅಲ್ಲಿ ಒಂದು ಮ್ಯೂಸಿಕ್ ಬರುತ್ತಿರುತ್ತೆ. ಈ ಮ್ಯೂಸಿಕ್ ಅವರಿಗೆ ಇಷ್ಟ ಆಗಿ ಪ್ರತಿ ಸಲ ಆ ಮ್ಯೂಸಿಕ್ ಅನ್ನ ಬಾರಿಸಲು ಶುರು ಮಾಡುತ್ತಾರೆ. ಅವರು ಕಾಮಿಡಿಯಲ್ಲಿ ಈ ಒಂದು ಮ್ಯೂಸಿಕ್ ಅನ್ನ ಬಾರಿಸುತ್ತಿದ್ದರೂ ಅದು ಸ್ಪೇಸ್ ಅಲ್ಲಿ ಇರುವ ಜೀವಿಗಳಿಗೆ ಸಂದೇಶ ರವಾನೆ ಆಗುತ್ತಿರುತ್ತದೆ. ಮುಂದಿನ ದೃಶ್ಯದಲ್ಲಿ ರಾತ್ರಿ ಆಗುತ್ತದೆ. ಕಂಪ್ಯೂಟರ್ ಇಟ್ಟಿದ್ದ ಒಂದು ರೂಮಿನಿಂದ ಒಂದು ಶಬ್ದ ಕೇಳಲು ಶುರುವಾಗುತ್ತೆ. ಈಗ ರೋಹಿತ್ನು ಕೂಡ ಆ ಒಂದು ಶಬ್ದದಂತೆ ಬಾರಿಸಲು ಶುರು ಮಾಡುತ್ತಾನೆ. ಆ ಕಡೆಯಿಂದನೂ ಒಂದು ಸಂಗೀತ ಬರುತ್ತಿರುತ್ತದೆ. ಈ ಕಡೆಯಿಂದನೂ ರೋಹಿತ್ ಅದರ ತಕ್ಕ ಹಾಗೆ ಬಾರಿಸುತ್ತಿರುತ್ತಾನೆ. ಅಷ್ಟರಲ್ಲಿ ಲೈಟ್ಗಳು ಎಲ್ಲವೂ ಒಡೆದು ಹೋಗುತ್ತದೆ. ಪೂರ್ತಿಯಾಗಿ ಊರಲ್ಲೆಲ್ಲ ಲೈಟ್ಗಳು ಹೋಗಿಬಿಡುತ್ತವೆ. ಹಾಗೆ ಆ ಒಂದು ಟೈಮ್ನಲ್ಲಿ ತಾಯಿ ಕೂಡ ಎಚ್ಚರಾಗುತ್ತಾಳೆ. ರೋಹಿತ್ ಎಲ್ಲಿದ್ದಾನೆ ಎಂದು ನೋಡುತ್ತಾಳೆ. ರೋಹಿತ್ ಇದ್ದವನು ಕಂಪ್ಯೂಟರ್ನ ಮುಂದೆ ಕುಳಿತಿದ್ದನ್ನು ನೋಡಿದ ತಾಯಿ ರೋಹಿತ್ಗೆ ಬೈಯುತ್ತಾಳೆ. ಆ ಕಂಪ್ಯೂಟರ್ ಅನ್ನ ಬಂದ್ ಮಾಡಿ ಅವನನ್ನ ಕರೆದುಕೊಂಡು ಹೊರಗೆ ಬರುತ್ತಾಳೆ. ಅಷ್ಟರಲ್ಲಿ ಸ್ಪೇಸ್ ಶಿಪ್ ಕೂಡ ಹೊರಗೆ ಬರುತ್ತದೆ. ಎಲ್ಲರೂ ಅದನ್ನ ನೋಡುತ್ತಾರೆ. ಹಾಗೆ ಅದು ಮುಂದುಗಡೆ ಹೋಗುತ್ತದೆ. ಅದು ಅಲ್ಲಿಂದ ಹೋದ ಬಳಿಕ ಮತ್ತೆ ಯಥಾಸ್ಥಿತಿಗೆ ವಿದ್ಯುತ್ ಮತ್ತೆ ಆರಂಭವಾಗುತ್ತದೆ. ಮರುದಿನ ಬೆಳಗ್ಗೆ ಅಧಿಕಾರಿಗಳು ಹೆಲಿಕಾಪ್ಟರ್ಗಳನ್ನ ತೆಗೆದುಕೊಂಡು ಅದು ಎಲ್ಲಿ ಇಳಿದಿತ್ತು ಎಂದು ನೋಡುತ್ತಾರೆ. ಸ್ಪೇಸ್ ಶಿಪ್ ಇಳಿದ ಒಂದು ಸ್ಥಳ ಕೂಡ ಈಗ ಪತ್ತೆಯಾಗುತ್ತದೆ. ಈಗ ಒಬ್ಬ ಪೊಲೀಸ್ ಅಧಿಕಾರಿಯು ಒಂದು ಏಲಿಯನ್ ಇಲ್ಲಿ ಉಳಿದಿರಬಹುದು ಎಂದು ಹೇಳುತ್ತಾನೆ. ಏಕೆಂದರೆ ರಾತ್ರಿ ಎಲ್ಲ ಏಲಿಯನ್ಗಳ ಫುಟ್ ಪ್ರಿಂಟ್ ನಮಗೆ ಕಾಣಿಸಿದ್ದು, ಆ ಒಂದು ಏಲಿಯನ್ದ ಫುಟ್ ಪ್ರಿಂಟ್ ನಮಗೆ ಮರಳಿ ಹೋಗುವುದು ಕಾಣಿಸಿಲ್ಲ. ಹಾಗಾಗಿ ಕಾಡಿನಲ್ಲೇ ಏಲಿಯನ್ ಇದ್ದಿರಬಹುದು ಎಂದು ಪೊಲೀಸ್ ಅಧಿಕಾರಿ ಈಗ ಹೇಳುತ್ತಾನೆ. ಈ ಒಂದು ಸ್ಪೇಸ್ ಶಿಪ್ ಇಳಿದಿದ್ದರಿಂದ ಏಲಿಯನ್ ಒಂದು ಶೋ ಮಾಡಿರುತ್ತಾರೆ. ಆ ಒಂದು ಶೋಗೆ ರೋಹಿತ್ನ ತಾಯಿ ರೋಹಿತ್ನನ್ನ ಕಳಿಸಿರುವುದಿಲ್ಲ. ಸಿಟ್ಟಿನಿಂದ ಕುಳಿತಿರುತ್ತಾನೆ ರೋಹಿತ್. ಅವಾಗ ಕಾಡಿನಿಂದ ಆ ಒಂದು ಕಂಪ್ಯೂಟರ್ ನಲ್ಲಿ ಬಾರಿಸಿದ ರಿಂಗು ಕೇಳಿಸುತ್ತದೆ. ಹಾಗೆ ಸಿಟ್ಟಿಗೆದ್ದ ರೋಹಿತ್ ತನ್ನ ಕೈಲಿದ್ದ ಮಡಕೆಯನ್ನ ಒಡೆದು ಒಳಗಡೆ ಹೋಗುತ್ತಾನೆ. ಈಗ ಮುಂದಿನ ದೃಶ್ಯದಲ್ಲಿ ರೋಹಿತ್ ಬೆಳಗ್ಗೆ ಎದ್ದು ನೋಡುತ್ತಾನೆ. ನೋಡುವಷ್ಟರಲ್ಲಿ ರಾತ್ರಿ ಒಡೆದಿದ್ದ ಮಡಕೆ ಈಗ ಮತ್ತೆ ಯಥಾಸ್ಥಿತಿಯಲ್ಲಿ ಇರುತ್ತದೆ. ಇದರಿಂದ ಆಶ್ಚರ್ಯಗೊಂಡು ಆ ಮಡಕೆಯನ್ನೇ ನೋಡುತ್ತಾ ಕುಳಿತಿರುತ್ತಾನೆ. ಆವಾಗ ಅಲ್ಲಿಗೆ ನಿಶಾ ಬರುತ್ತಾಳೆ. ನಿಶಾಗೂ ಇರುವ ವಿಷಯವನ್ನ ಹೇಳುತ್ತಾನೆ. ನಿಶಾಗೂ ಕೂಡ ಒಂದು ಏಲಿಯನ್ ಇಲ್ಲಿ ಉಳಿದಿದೆ ಎಂದು ಪೊಲೀಸ್ ಅಧಿಕಾರಿ ಹೇಳಿರುತ್ತಾನೆ. ಅದು ಸ್ವಲ್ಪ ತಲೆಯಲ್ಲಿ ಇರುತ್ತೆ ನಿಶಾಗೆ. ಈಗ ರೋಹಿತ್ ಹೇಳಿದ ಮೇಲೆ ಸಡನ್ ಆಗಿ ಇದನ್ನು ನಂಬುವುದಿಲ್ಲ. ಆವಾಗ ರೋಹಿತ್ ಇದ್ದವನು ಇದರ ಮೇಲೆ ನಾನು ಮುಖದ ಚಿತ್ರ ತೆಗೆದಿದ್ದೇನೆ ಎಂದು ಹೇಳುತ್ತಾನೆ. ಆವಾಗ ಸ್ವಲ್ಪ ನಿಶಾಗೆ ನಿಜ ಅನಿಸುತ್ತದೆ. ನಿಶಾ ಮತ್ತು ರೋಹಿತ್ ಇಬ್ಬರು ಸೇರಿ ಆ ಒಂದು ಕಾಡಿನಲ್ಲಿ ಹುಡುಕಲು ಶುರು ಮಾಡುತ್ತಾರೆ. ಎರಡು ನಾಯಿಗಳು ಏನನ್ನು ಅಟ್ಟಿಸಿಕೊಂಡು ಬರುವಂತೆ ಕಾಣುತ್ತದೆ. ಹಾಗೆ ಅದನ್ನು ನೋಡಿದಾಗ ರೋಹಿತ್ ಮೇಲೆ ಅದು ಬಂದು ಬೀಳುತ್ತೆ. ಅಷ್ಟರಲ್ಲಿ ರೋಹಿತ್ ನನ್ನೇ ನಾಯಿಗಳು ಅಟ್ಯಾಕ್ ಮಾಡುತ್ತವೆ. ನಿಶಾ ಮತ್ತು ರೋಹಿತ್ ಇಬ್ಬರು ಸೇರಿ ಆ ನಾಯಿಗಳನ್ನ ಹೊಡೆದು ಓಡಿಸಿಬಿಡುತ್ತಾರೆ. ಆವಾಗ ಮರದ ಪಕ್ಕದಲ್ಲಿ ಅವಿತುಕೊಂಡಿದ್ದ ಏಲಿಯನ್ ಈಗ ಹೊರಗಡೆ ಬರುತ್ತೆ. ಬಂದು ಮುಂದೆ ನಿಲ್ಲುತ್ತೆ. ನಾವಿಬ್ಬರು ಗೆಳೆಯರಾಗೋಣ ಎಂದು ರೋಹಿತ್ ಕೇಳುತ್ತಾನೆ. ಅವಾಗ ರೋಹಿತ್ನ ಕೈ ಮೇಲಿದ್ದ ಗಾಯಗಳನ್ನ ನೋಡುತ್ತೆ. ಆ ಗಾಯಗಳನ್ನ ವಾಸಿ ಮಾಡಿಬಿಡುತ್ತದೆ ಈ ಒಂದು ಏಲಿಯನ್. ಇನ್ನು ಮೇಲೆ ಇದನ್ನ ಪೊಲೀಸರಿಗೆ ಕೊಡೋಣ ಎಂದು ಕೇಳುತ್ತಾನೆ ರೋಹಿತ್. ನಿಶಾ ಇದ್ದವಳು ಬೇಡ, ಇದನ್ನು ನಾವು ಇಟ್ಟುಕೊಳ್ಳೋಣ ಎಂದು ಹೇಳುತ್ತಾಳೆ. ಹಾಗೆ ಈಗ ರೋಹಿತ್ ಇದ್ದವನು ಈ ಒಂದು ಜಾದುವನ್ನ ತೆಗೆದುಕೊಂಡು ಮನೆಗೆ ಬರ್ತಾನೆ.